ಇವತ್ತು ವಾಷಿಂಗ್ ಮಿಷಿನ್ ಬರ್ತಾ ಒಟ್ಟಿಗೆ ನನಗೂ ಖುಷಿ ಆಯ್ತು ಕಣಪ್ಪ. ನಾವ್ ಮಾಡ್ದಿರೋ ಕೆಲ್ಸನ ನೀನ್ ಮಾಡಿದೆ. ಖುಷಿ ಏನು ಇಲ್ಲ ಕಣಪ್ಪ. ಅಳ್ಬೇಡ ಇರು ಆಯ್ತು. ಖುಷಿ ಪಡೋ ವಿಷಯ ಇದು ಯಾಕೆ ಹಿಂಗೆ ಅಳ್ತಿದ್ಯಾ? ಇರು ಅಳ್ಬಾರ್ದು ಆಯ್ತು. ಅಳ್ಬೇಡ ಏ ವಜ್ರಮುನಿ ಸ್ವಾಮಿ ಹಿಂಗ ಆಡ್ತೀವಿ. ಇನ್ನೊಂದ್ಸತಿ ಹಂಗ ಅನ್ಬೇಡಿ ಸ್ವಾಮಿ. ಅದಕ್ಕೆ ವಜ್ರಮುನಿ ಕಣ್ಮುಸ್ಬಿಟ್ಟು ಕೈ ಮುಂದೆ ಇಡೋಣ. ಬಲಗೈಲಿ ಕೊಡ್ಬೇಕು. ಏನ್ರಿ ಎಲ್ಲಿ ಮುಗಿಲು ಬೆಳ್ಮುಗಿಲು ನನ್ನ ಈ ಮಗಳು. ಬೆಳಿಗ್ಗೆ ಬೆಳಿಗ್ಗೆ ಯಾಕೆ ಹಿಂಗೆ ಕೊಡ್ಲೆ ಕೊಟ್ಟಿರಿ ನನಗೆ? ಗೈಸ್ ನಮ್ ಜ್ಞಾನವಿನ ಅಪ್ಪ ಜನನು ಬೆಳಿಗ್ಗೆನೆ ಬಂದ್ಬಿಟ್ಟು ಕ್ವಾಟ್ಲೆ ಕೊಡ್ತವ್ರೆ. ಹಾಯ್ ಶಶಿಕಲಾ, ಗುಡ್ ಮಾರ್ನಿಂಗ್. ಹಾಯ್ ಸ್ವಾಮಿಗಳೇ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಒಂದು ಸ್ವಾಮಿಗಳು. ಬ್ರಾ ಏನ್ ಬ್ರಾ ಕುತ್ಕೊಂಡು ಏನ್ ಬ್ರಾ ಮಾಡ್ತಿದ್ದೀರ ಹಿಂಗೆ? ಜ್ಞಾನವಿ ಬಂದಿ ನಿಮ್ ಮಾತಾಡ್ಸಕ್ಕೆ ಜ್ಞಾನವಿ ಅವ್ರು ಬಂದಿ. ಬೀಡಿ ಕಣ್ಜ್ಞಾನವಿ ನೀನು ಸೇದ ಏನಪ್ಪ ಜನ? ನೀನು ಸೇದ ಏನಪ್ಪ ಜನ? ಜಟ್ಟಿ ಆಸ್ಪತ್ರೆ ಏನವಿ ಕೇಳಿಗೇನವಿ? ಅಪ್ಪ ಜಡನ್ನ ಏನಕ್ಕೆ ಮಾತಾಡ್ಸ್ಬಾರ್ದು? ನನಗೂ ಅವೆಲ್ಲ ಗೊತ್ತಿಲ್ಲ. ನನ್ನ ಆಸ್ಪತ್ರೆ ತೋರಿಸ್ಕೊಡ್ತಾನೆ ಸತ್ಸಂಗಕ್ಕೂ ಅಷ್ಟೇ. ಸತ್ಸಂಗಲ್ಲ ಸರೋದು ಅವೆಲ್ಲ ಗೊತ್ತಿಲ್ಲ. ಕಡ್ದುಂಟೋಗ್ಬೇಕು ಅಂತ ಕೆಲ್ಸಕ್ಕ ಹೆಂಗ್ ಕೇಳ್ತದಲ್ಲ ನೋಡವ. ಅಪ್ಪ ಜನ ನಡ್ತೀನಿ ಹಿಂಗೆ ಯಾಕೆ ಲೋಪರ ಪ್ರಿಂಟ್ ಮಾಡ್ಕತ್ತೀಯ? ಡಿ ಮದೇವಮ್ಮ ಜ್ಞಾನವಿ ಇವತ್ತು ವಾಷಿಂಗ್ ಮಿಷಿನ್ ಬರ್ತಾ ಒಟ್ಟಿಗೆ ನನಗೂ ಸಿಗುತ್ತದೆ ಇವತ್ತು ಫ್ರಾಂಕು. ಮಿಷಿನ್ ತಂದಿದ್ದು ಇಲ್ಲ ಸೀರಿಯಸ್ ಕಣ ಫ್ರಾಂಕು. ಯಾಕೆ ಕಳ್ತಿದ್ಯಾ? ನಾನೇ ಕಳ್ಳಿ ಕಟ್ಬಿಟ್ಟು ನೋಡಿ ಚೆನ್ನಾಗಿ. ಏನ್ ಸ್ವಾಮಿ ಫುಲ್ ಕವರ್ ಮಾಡ್ಕೊಂಡಿದೀವಿ. ಫುಲ್ ಸಡಿ ಸ್ವಾಮಿ. ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದಿದ್ದು? ಏನೇ ಮಾಡಿದೆ? 4 ಗಂಟೆಗೆ. ಅದೇ ಕಷ್ಟ. ಹೋಯ್ತೈತೆ ನೋಡಿ ಹೆಂಗಾಗ್ಬಿಟ್ಟದೆ ವೆದರ್. ಒಂದೇ ದಿವ್ಸಕ್ಕೆ ಚೇಂಜ್ ಫುಲ್ಲು. ಈ ವೆದರ್ಗೂ ಅದಕ್ಕೂ ಸಿಕ್ಕಾಬಿಟ್ಟೆ ಸಡಿ. ಸರಿ ಸ್ವಾಮಿ. ಸ್ವಾಮಿಗಳೇ ನಮ್ಮ ಜ್ಞಾನವಿನ IAS ಮಾಡಿಸ್ಬೇಕು. ಅದಕ್ಕೆ ಒಂದು ಬುಕ್ ಕೊಡಿ. ನಿಮ್ ಅಂಗಡಿಲಿರೋ ಬುಕ್ಕಲ್ಲೇ ಬರ್ದ್ಬಿಟ್ರೆ IAS ಐತಲ್ಲೇ. ಏನ ಮತ್ತೆ ಅಲ್ಲ ಸೀರಿಯಸ್ ಆಗಿ ಗೊತ್ತಿಲ್ಲ ಕಣ. ಸುಮ್ಮನೆ ಪ್ರ್ಯಾಂಕ್ ಮಾಡಿದೆ ಅಷ್ಟೇ. ವಾಷಿಂಗ್ ಮಿಷಿನ್ ಕೊಟ್ಟು ಪ್ರ್ಯಾಂಕ್ ಅಂತ ಮಾಡಿರೋದು. ಏನ ಸ್ವಾಮಿ ನಾವು ಇಲ್ಲ ಕಣ್ಬಿಡಿ. ನಾವು ಕನ್ನಡ ತಾಯಿ ಮಕ್ಕಳ ಕಣ. ಬಾಯಿ ಬಿಚ್ಚ ನೀವು ಪಾಕಿಸ್ತಾನದವ್ರ ಅಂತ ಕೇಳ್ತೀರ ಮತ್ತೆ? ಇಲ್ಲ ಸುಮ್ರಿ ನಾವ್ಯಾಕೆ ಸ್ವಾಮಿ. ಕನ್ನಡ ಕಸ್ತೂರಿ ಕನ್ನಡ. ಇಷ್ಟೊತ್ತು ತನಕ ನಾನು ಎಲ್ಲ ಕನ್ನಡ ತಾಯಿ ಮಕ್ಕಳು ಅಂತೀನಿ ಗೊತ್ತಾ. ಇವ್ರು ನಾವೇನ್ ಪಾಕಿಸ್ತಾನದವ್ರ? ನಮ್ನ ಯಾಕೆ ಹಿಡಿಯಲ್ಲ ನೀವು ಅಂತ ಕೇಳ್ತಾರೆ. ಗೈಸ್ ಬೆಳಗಿನ ಜಾವ ತಿಂಡಿ ಅನ್ನ ಸಾಂಬಾರು ಮೂಲಂಗಿ ಇದೆಲ್ಲ ಬದನೆಕಾಯಿ. ಇವಾಗ ಹೊಲಕ್ಕೆ ಊಟ ತಗೋಯ್ತವನಿ. ಗೈಸ್ ಬಂದ್ಬಿಡ್ತ ಮಡುಗು 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 ಕುಣಿಯ. ಇವಾಗ ಮೋಸನ್ನು ಸುಸಿತು. ಗೈಸ್ ಬಂದ್ಬಿಡ್ತು ಗೈಸ್ ಮನೆಗೂ ವಾಷಿಂಗ್ ಮಿಷಿನ್. ಥ್ಯಾಂಕ್ ಯು ರಾ. ಫೈನಲ್ ಆಗಿ ಬಂದು 185 kg ಇರೋದು ಇದು. ಅಯ್ಯಪ್ಪ
ಹೌರ್ ಯು ಫೀಲಿಂಗ್ ಶಶಿಕಲಾ? ನಮ್ಮಮ್ಮ ಎಷ್ಟು ಗೈಸ್ ನೀವು ಕಮೆಂಟಲ್ಲಿ ಹಾಕ್ತಾನೆ ಇದ್ರಿ. ನಮ್ಮಮ್ಮ ಎನಿ ಟೈಮ್ ಬಟ್ಟೆ ಒಗಿತಾನೆ ಇರೋದು. ವಾಷಿಂಗ್ ಮಿಷಿನ್ ತಂದ್ಕೊಡಿ ಬ್ರೋ ನಿಮ್ಮಮ್ಮಗೆ ಅಂತ ಫೈನಲ್ ಆಗಿ ಬುಕ್ ಮಾಡ್ಬಿಟ್ಟು ವಾಷಿಂಗ್ ಮಿಷಿನ್ನ. ದೊಡ್ಡ ಒಟ್ಟಿ ವಾಷಿಂಗ್ ಮಿಷಿನ್ ಬಂದದೆ ಅಣ್ಣ ಒಳಗಡೆ ಇಲ್ಲಿ ಇಟ್ಬಿಡಿ ಅಣ್ಣ. 40. ಸರಿ ಜ್ಞಾನವಾಗ್ಲೇ ವಾಷಿಂಗ್ ಮಿಷಿನ್ ಬಂದೇ ಬಿಡ್ತು ಕಣೆ. ನಮ್ಮ ಒಟ್ಟಿಗೆ ಹೊಸ ವಾಷಿಂಗ್ ಮಿಷಿನ್ ಬತ್ತು. ಅವ್ಳಿಗೆ ಹಳೆ ಮಿಷಿನ್ ಸಾಕಂತ ನಮ್ಮಮ್ಮ ಯಾವಾಗಲೂ ಕೇಳ್ತಾನೆ ಇರೋದು ಗೈಸ್ ವಾಷಿಂಗ್ ಮಿಷಿನ್ ತಂದ್ಕೊಡು ಅಂತ ಅಂದ್ಬಿಟ್ಟು ಕೊನೆಗೂ ಫೈನಲ್ ಆಗಿ ಬಂದ್ಬಿಡ್ತು. ಈಗಲೂ ಮಾಡಲ್ಲ ಅಂದಿಲ್ಲ ಮುಂದೆ. ನಾನು ಯಾವಾಗ ಗೊತ್ತಾ ನಮ್ಮ ಅಮ್ಮಂಗೆ ಆಪ್ರೇಷನ್ ಆದಮೇಲೆ ಮನೆಗೆ ಅಟ್ಟಿಗೆ ಬಂದಮೇಲೆ ಆಮೇಲೆ ಮಾಡೋದ ಅಂತ ಇದ್ದಿದ್ದು. ಸರ್ಪ್ರೈಸ್ ಆಗಿರಲಿ ಅಂದ್ಬಿಟ್ಟು ಇವಾಗಲೇ ಮಾಡಿಬಿಟ್ಟಿದ್ದು ಅನ್ಬಾಕ್ಸಿಂಗ್ ವಾಷಿಂಗ್ ಮಿಷಿನ್. ಬಂದ್ಬಿಡ್ತು ಗೈಸ್ ಹೊಸ ವಾಷಿಂಗ್ ಮಿಷಿನ್. ನೀವೇ ಫಿಟ್ ಮಾಡ್ತೀರಾ? ಬೇರೆಯವ್ರು ಬರ್ತಾರೆ. ಎತ್ತಿಪ್ಪತ್ತಿಯಲ್ಲೂ ನೋಡ್ತವ್ರೆ ಏನಾದ್ರು ಡಿಫೆಕ್ಟ್ ಐತೆ ಏನೋ ಅಂತ. ರಿಟರ್ನ್ ಎಲ್ಲ ಕೊಡ್ಬೋದಾ? ಓಕೆ, ಡ್ಯಾಮೇಜ್ ಏನಿಲ್ಲ. ರಿಟರ್ನ್ ತಗೊಳ್ಳಲ್ಲ ಅದು. ತಗೊಳ್ಳಲ್ವಾ? ಯಾರ ಮಗ್ಲೇ ಯಾಕೆ ಏನು ಯೋಚನೆ ಮಾಡ್ತಿದ್ದೀರಿ ನೀವು? ನಮ್ಮ ವಾಷಿಂಗ್ ಮಿಷಿನ್ ಚೆನ್ನಾಗಿಲ್ವಾ? ಹೊಸ ವಾಷಿಂಗ್ ಮಿಷಿನ್ ನಿಮ್ನು ಒಳಗೆ ಹಾಕ್ಬಿಡ್ತೀವಿ. ಶಶಿಕಲಾ ಏನಾದ್ರು ಹೇಳೋದಿದ್ರೆ? ಸಖತ್ ಖುಷಿ ಆಯ್ತು ಕಣಪ್ಪ. ನಾವು ಮಾಡ್ದಿರೋ ಕೆಲಸನ ನೀನ್ ಮಾಡಿದೆ. ಖುಷಿ ಇನ್ನೇನು ಇಲ್ಲ ಕಣಪ್ಪ. ಅಯ್ಯೋ ಹೇಳ್ಕೊಳಬಾರ್ದು ಅದ. ಡವ್ ಮಾಡಬೇಡ ಶಶಿಕಲಾ. ಡವ್ ಮೇಲೆ ಡವ್ ಸರತ್ತು ನನ್ ಇದಕ್ಕಿಂತ ಇನ್ನೇನ್ ಬೇಕು ಹೇಳು? ಏನಿಲ್ಲ ಅಂತ ಎಲ್ಲನೂ ತಂದ್ಕೊಟ್ಟಿದೆ. ಇನ್ನೇನ್ ಬೇಕು ಇದಕ್ಕಿಂತ? ಇನ್ನೇನಾದ್ರು ಬೇಕಾ? ವಾಷಿಂಗ್ ಮಿಷಿನ್ ಒಂದೇ ಪೆಂಡಿಂಗ್ ಇದ್ದು, ಇದೊಂದು ಫೋನ್ ಒಂದು ಪೆಂಡಿಂಗ್ ಅದೇ. ಬೇಡ, ಫೋನ್ ಬೇಡ ಕಣಪ್ಪ ನಂಗೆ. ಯಾಕೆ? ಬೇಡ. ಬೇಡ. ಇಲ್ಲಿ ನೋಡಿ, ಇದೆ ಹೊಸ ವಾಷಿಂಗ್ ಮಿಷಿನ್. ಒಳಗಡೆ ಹಿಂಗಿರ್ತದೆ. ಆಪರೇಷನ್ ಆಯ್ತದಲ್ಲ ಅದಕ್ಕೆ. ಆದ್ರೂ ನಮ್ಮಮ್ಮ ಎವಿ ಬಟ್ಟೆ ಒಗೆಯೋದು. ನಾವೆಲ್ಲ ಇವಾಗ ನಮ್ಮಮ್ಮ ನಮ್ಗೆ ಬೈಯೋದು ಇಲ್ಲ ಅನ್ಕೊಳ್ಳಿ. ಏನಕ್ಕಂದ್ರೆ ಮುಂಚೆ ಎಲ್ಲ ಬಟ್ಟೆ ಬಿಸಾಕ ನೀನು ಎಡ್ತಿನ ಸೌಂತಿ ಗೊತ್ತಿಲ್ಲ ಒಗ್ಯಾಕೆ ಅಂತ ವಾಷಿಂಗ್ ಮಿಷಿನ್ ಅದಲ್ಲ ಒಗಿ ಅಂತ ಹೇಳೋದು. ಏನವಾಗ್ಲೇ ಏನ್ ಹೇಳ? ನೀನ್ ವಾಷಿಂಗ್ ಮಿಷಿನ್ ತಂದ ಬಿಟ್ಟಿದ್ದೆ ಈಗ ನಿಮ್ಮಲ್ಲಿ ಖುಷಿ. ಎಂತ ಡೌರಾಣಿ. ಎಸ್ ಜ್ಞಾನವಿ ಹೋದ ವರ್ಷ ನಮ್ಮ ಮಟ್ಟಿಗೆ ವಾಷಿಂಗ್ ಮಿಷಿನ್ ಬಂತಲ್ಲ ನಂಗೆ ಖುಷಿ ಆಗಿತ್ತು ಅಂತವಳೆ. ಆದ್ರೆ ಅವಳು ಹುಟ್ಟೇ ಇರಲಿಲ್ಲ ಹೋದ ವರ್ಷ ವಾಷಿಂಗ್ ಮಿಷಿನ್. ಅದಕ್ಕಿಂತ ಮುಂಚೆನೆ ತಂದಿದ್ದು ಕಣೆ ನಿಮ್ಮ ಮಟ್ಟಿಗೆ ವಾಷಿಂಗ್ ಮಿಷಿನ್. A few moments later. ನಿಮ್ಮ ಮಟ್ಟಿಗೆ ವಾಷಿಂಗ್ ಮಿಷಿನ್ ತಂದಿಲ್ಲ ಅಂತ ಬೇಜಾರ? ಏನ ಫೋನ್ ಎತ್ತು. ಏನ್ ಹೇಳ? ಕನ್ಸನೇ ಕಂಡಿದ್ದೀರ ನಾವು ಈ ತರ. ಏನು ಅಲ್ಪ ಸ್ವಲ್ಪಕ್ಕೆ ಏನೋ ಚೇಂಜ್ ಆಯ್ತು. ದೇವರು ಹೆಂಗೋ ಸಸಿ ಕಂಡ್ಬಿಡ್ತಾ ಅದು ನಿನ್ನಿಂದ. ನೀನ್ ಮುಂಚೆ ಏನ್ ಅನ್ಕೊಂಡಿದೆ? ನನ್ ಮಗ ಹಾಳಾಯ್ತಾನೆ ಏನು ಅಣ್ಣ ಏನ್ ಅನ್ಕೊಂಡಿದೆ? ಏನಾರು ಮಾಡ್ತಾನೆ ಅಂತ ಅನ್ಕೊಂಡಿದೆ? ಏನು ಅನ್ಕೊಂಡಿದ್ದೆ? ಓದೋದ್ನು ಕಣಿಯವನು ಯಾವ ಕೆಲಸನೂ ತಗೊಳಕಾಯ್ಕಿಲ್ಲ. ಅವನ ಮಗ ನೋಡಿದ್ರೆ ಅವನ ಹಂಗಾದ, ಇವನು ಏನಾದನು ಕಣ್ಣಲ್ಲಪ್ಪ ದೇವ್ರೇ. ಈ ತರ ಆಯ್ತಲ್ಲ, ಈ ತರ ಆಯ್ತಲ್ಲ ಅನ್ಕೊಂಡಿದ್ದಿ. ಯಾಕೆ ಅಳ್ತೀಯ ಬಿಡು. ಅಳದೇನಕ್ಕೆ? ಅದಕ್ಕೆ ಅಳ್ಬೇಡ ಇರು ಆಯ್ತು. ಖುಷಿ ಪಡೋ ವಿಷಯ ಇದು. ಯಾಕೆ ಹಿಂಗೆ ಅಳ್ತಿದ್ಯಾ? ಅಳ್ಬೇಡ ಆಯ್ತು ಇರು. ನಮ್ಮಿಂದ ಆಗದ್ದು ನೀನ್ ಮಾಡಿದಿರ ಅದು ಖುಷಿಗ. ಎಷ್ಟು ನಮ್ಮಮ್ಮ ಕಾರ್ ತಗೊಳ್ಳೋವಾಗ್ಲೂ ಹಿಂಗೆ ಫುಲ್ ಹತ್ಬಿಡ್ತು ಅನ್ಕೊಳ್ರಿ. ಕಾರ್ ತಗೋತಿದ್ವೋ ಇಲ್ವೋ ನನ್ನ ಮಗ ತಗೊಂಡ ಅಂತ. ಇವಾಗ ಇದಕ್ಕೂ ಹಿಂಗೆ ಅಳ್ತಿರೋದು. ಅದಕ್ಕೆ ನಮ್ಮ ಕೈಲಿ ಆಗದೆ ಇದ್ದು ನೀನಾರು ಮಾಡ್ತೀರ. ಯಾಕೆ ನೀನು ನನಗೂ ಅನಿಸ್ತೀಯ ಕಣಮ್ಮ? ಸುಮ್ಮನೆ ಇರೋ, ಅಳ್ಬಾರ್ದು ಆಯ್ತು. ಅಳ್ಬೇಡ.
ಗೈಸ್ ಇದೆಲ್ಲ ನಿಮ್ಮಿಂದ ಸಾಧ್ಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗ್ಲೂ ಹಿಂಗಿರಲಿ. ನಿಮ್ಮ ಸಪೋರ್ಟ್ ಇಂದಾನೆ ಈ ತರ ವಾಷಿಂಗ್ ಮಿಷಿನ್ ನಮ್ಮ ಮಟ್ಟಿಗೆ ಬಂದಿದ್ದು. ನಿಮ್ಮಿಂದ ಇದೆಲ್ಲ ಸಾಧ್ಯ. ಏನಾದ್ರು ಹೇಳಿದ್ರೆ ಹೇಳ್ಬಿಡಮ್ಮ. ಹಿಂಗೆ ಸಪೋರ್ಟ್ ಮಾಡಿ ನೋಡ್ತಾ ಇರಿ ವಿಡಿಯೋನ, ಹೆಚ್ಚು ವಿಡಿಯೋ ನೋಡಿ. ನನ್ನ ಮಗನ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಮಗನ ಎತ್ತರಕ್ಕೆ ಬೆಳೆಸ್ಬೇಕು ಇನ್ನೂ, ಅದೇ ಆಸೆ. ಲವ್ ಯು ಜಾಸ್ತಿ ಗೈಸ್, ಲವ್ ಯು ಜಾಸ್ತಿ ಗೈಸ್. ವೆಲ್ಕಮ್ ಟು ನಮ್ಮ ಹೊಲ. ಗೈಸ್ ಇಲ್ಲಿ ಸಾಂಬಾರು ಚಲೋ ಹೋಗ್ಬಿಟ್ಟದೆ. ಅಯ್ಯೋ ಜೈ ಗುರು ಅಣ್ಣಂಗೆ. ಇದೇ ನಮ್ಮ ಟೊಮೆಟೊ ಹೊಲ. ಇನ್ನೇನು ಸಮಾಚಾರ ಸಿದವ? ಹೇಳಪ್ಪ. ಟೊಮೆಟೊ ತುಂಬ ಇಬ್ರು ತುಂಬು ಟೀ ಕುಡಿದ್ರಿಯಾ? ಟೀ ಕುಡ್ದ ಆಯ್ತಲ್ಲ. ಏನ್ ಕುಡಿದ್ರಿ? ಟೀ ಅದೇ ಏನಕ್ಕೆ ಕುಡಿದ್ರಿ? ಏನು ಕುಡಿದ್ರಿ ಅಂದ್ರೆ ಸುಳ್ಗ ಚಳಿಗೆ ಯಾರ ಟೀ ಕುಡ್ದಾರ? ಇನ್ನೇನ ಎಣ್ಣೆ ಕುಡಿಬೇಕು ಚಳಿಗೆ. ಎಣ್ಣೆ ಕುಡ್ದಲ್ಲ ಅದ್ಕ ಕುಡಿಬೇಕು ಸ್ವಾಮಿ. ಎಣ್ಣೆ ಕುಡಿತಾರ, ಟೀ ಸಿಕ್ಕದೆ ಸಾಕು. ಈ ಅಣ್ಣ ಬೇರೆ. ಹಾಯ್ ಗಾಯ್ಸ್, ಹೌ ಆರ್ ಯು? ಹೌ ಆರ್ ಯು ಗಾಯ್ಸ್? ಬಾಸ್ ಏನಾಗೈತೆ ಬಾಸ್ ನಿಮ್ಗೆ? ಸಿಕ್ಕಾಪಟ್ಟೆ ನೋಡೋಣ ಅಂತೆ ನಮ್ಮ ಬಾಸ್ಗೆ. ಒಂದ್ ಗುದ್ನ ಸರಿ ಐತ. ಯಾಕಂಗ್ ಡಿಫ್ರೆಂಟ್ ಎಕ್ಸ್ಪ್ರೆಷನ್ ಕೊಟ್ಟೆ ಅಣ್ಣ. ನಾಳೆ ಕರ್ಕೋಯ್ತು. ಇವತ್ತು ನಮ್ಮೂರ್ಲೆ ಆಸ್ಪತ್ರೆಗೆ ತೋರ್ಸೋಣ, ಓಕೆನಾ? ಅದಾದ್ಮೇಲೆ ನಾಳೆ ನನ್ನ ಆಸ್ಪತ್ರೆಗೆ ಸಾಯಂಕಾಲ ಟೈಮ್ ಅಂದ್ರು ಆಸ್ಪತ್ರೆಗೆ ಬರೋದೇ ಇಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ದೇವಸ್ಥಾನಕ್ಕೆ ಹೋಗ್ಬೇಕಾ? ಈ ದೇವಸ್ಥಾನ ಅಲ್ಲ, ಇರೋಂತ ಪರಿಸ್ಥಿತಿ ಹೇಳ್ಬೇಕು. ಸರಿನಪ್ಪ, ಆಯ್ತು. ವಾಷಿಂಗ್ ಮಿಷಿನ್ ತಂದಿ ನೋಡಿದ್ರಿ ಸ್ವಾಮಿ? ನೋಡಿದ್ನಿ ಎಷ್ಟ ಮಂದಿ ವಾಷಿಂಗ್ ಮಿಷಿನ್. ಹೆಂಗಿದ್ದು ವಾಷಿಂಗ್ ಮಿಷಿನ್? ವಾಷಿಂಗ್ ಮಿಷಿನ್ ತರನೇ ಅದ ಅದು. ಎಷ್ಟಾದ್ರು ಏನ್ ವಜ್ರಮುನಿ ಸ್ವಾಮಿ ಹಿಂಗಾಡ್ತೀರಿ? ಇನ್ನೊಂದ್ಸತಿ ಹಂಗ ಅನ್ಬೇಡಿ ಸ್ವಾಮಿ, ಅದಕ್ಕೆ ವಜ್ರಮುನಿ ತರಾನೇ ಇದಿರತ್ತೆ. ವಜ್ರಮುನಿನೇ ಈ ತರ ಡೋಂಗಿ ಮಾತೆಲ್ಲ ಆಡ್ದ ಸ್ವಾಮಿಗಳೇ. ಸ್ವಾಮಿ ಆಗಿದ್ರೆ ಸ್ವಾಮಿ ಕರೆಕ್ಟ್ ಆಗಿ ಮಾತಾಡ್ಬೇಕು ಸ್ವಾಮಿ. ನೀವೇನ್ ಸ್ವಾಮಿ? ನನ್ ದೇವ್ರ ಸ್ವಾಮಿ ಸ್ವಾಮಿಗಳಾಗಿರೋದ್ ನಿಜ ಮಾಡ್ಬೇಕು ಅಂತ. ಅಲ್ಲ ಇದು ಯಾರ ಹಿಂಗ ಮುಕ್ಕ ಬಿದ್ಬಿಟ್ರಲ್ಲ ಯಾರು? ಏನ್ ಸ್ವಾಮಿಗಳ ಇದು? 4456 ಹೈ ಹೇಳಮ್ಮ. ಧರ್ಮಕ್ಕೆ ಏನು ತರಲ್ಲ. ಯಾರ ಮನೆ ತಂದಿದ್ದೆ ನಾನು? ನಮ್ಮ ಮಗ ತಂದೋನ 18 ವರ್ಷಕ್ಕೆ ನಾನು ಅವತ್ತಿನ ಪೊಸಿಷನ್ ಇಂದ ಯಾವಾಗ ಈ ಮಟ್ಟ ಕಾರ್ಯ ನಿಲ್ಸಿವೆ. ಇವ್ ದುಡ್ಡೊಂದು ಧ್ವನಿ ಇದು. ನಮ್ ಜೀವನ ಬೇರೆ, ಇಲ್ಲ ಈ ಜೀವನ ಬೇರೆ. ಹೌದು ಕಣಪ್ಪ. ಇವತ್ತು 100 ರೂಪಾಯಿ ಆಯ್ತದ, 20 ರೂಪಾಯಿಗೂ ಲೆಕ್ಕ. ಇವ್ರಿಗೇನು ಈಗ ಲೆಕ್ಕ ಇಲ್ಲ ಅಂತ ಅನ್ಕೊಂಡಿರ್ಬೋದು ದುಡ್ಡು. 1 ರೂಪಾಯಿಗೂ ಲೆಕ್ಕ ಕಣಪ್ಪ. ನೀನ್ ನಂಗೆ ದುಡ್ಡೇ ಕೊಡ್ತಿರ್ಲಿಲ್ಲ ಗೊತ್ತಾ? ಪ್ರಾಜೆಕ್ಟ್ ವರ್ಕ್ 50 ರೂಪಾಯಿ ಇದ್ರೆ 20 ರೂಪಾಯಿ ಪ್ರಾಜೆಕ್ಟ್ ವರ್ಕ್ ಮುಗಿಸ್ಬಿಟ್ಟು 30 ರೂಪಾಯಿ ಉಳಿಸ್ಕೊತಿದ್ದ ನಾನು. ನನ್ಗೆ ದುಡ್ಡನ್ನ ಬೆಲೆ ಹೇಳ್ಕೊಟ್ಟಿಯ ನೀನು? ಕೋಟಿನ ಪುಟ್ಕೋಸಿಲ್ ಸುತ್ಕೊಂಡು ಓಡಾಡಿರೋ ತಾತ ನಮ್ ತಾತ ಗೊತ್ತಾ ನಿಂಗೆ ಸ್ವಾಮಿ? ಇನ್ಯಾರ್ತ ಇಸ್ಕೋಯ್ತಿಲ್ಲ ನೀನ್ ದುಡ್ಡ? ನಿಂತ ಇಸ್ಕೊತಿದ್ದು ಸುಮೀರು ಅಂತ ಸ್ವಾಮಿಗಳ. ನಮ್ಮ ಅಪ್ಪ ಯಾವಾಗ್ಲೂ ಏನ್ ಹೇಳೋದು ಗೊತ್ತಾ? ನೀವು ಸುಳ್ಳು ಹೇಳ್ಬಿಟ್ಟು ಕಾಸು ಇಸ್ಕೊಬಿಡಿ. ದುಡ್ಡು ಬೇಕಾ ಕೇಳಿ ಕೊಡ್ತೀನಿ ಅನ್ನೋದು. ಆದ್ರೆ ನಾನು ಕೇಳೋನು ಕೊಡ್ತಿರ್ಲಿಲ್ಲ. ಆಮೇಲೆ ತಿರ್ಗಾ ನನ್ ಸುಳ್ಳು ಹೇಳಕ್ ಪಾಠ ಆಗಿದೆ ನಮ್ಮ ಅಪ್ಪ ಸ್ವಾಮಿಗಳಿಂದ. ನಿಜ ಸ್ವಾಮಿ. ಮಧ್ಯ ಹುಡುಗಿ ಸ್ವಾಮಿ, ನನ್ ಡವು ಸ್ವಾಮಿ. ಯಾವ್ದೋ ಫೋಟೋ ಸ್ವಾಮಿ ಅದು. ಗೈಸ್ ಮಧ್ಯಾಹ್ನದ ಮೇವು, ಉಪ್ಪಿಟ್ಟು, ಉಪ್ಮಾ, ಕಾಂಕ್ರೀಟು. ಗುರುರಾಜಣ್ಣ ಒಂಚೂರು ಕಣ್ಮುಚ್ಚಿ ನಿಮ್ಗೆ ದಾನದಲ್ಲಿ ಶ್ರೇಷ್ಠ ದಾನವಾದ ಒಂದು ದಾನವನ್ನು ಮಾಡ್ತೀನಿ. ಒಂದು ಸರ್ಪ್ರೈಸ್ ಅದೇ. ಕಣ್ಮುಚ್ಬಿಟ್ಟು ಕೈ ಮುಂದೆ ನೀಡೋಣ. ಬಲಗೈಲಿ ಕೊಡ್ಬೇಕು ಈ ದಾನ. ಕಣ್ಬಿಟ್ಟು ನೋಡೋಣ. ಅಕ್ಕ ಬಿಟ್ಕತಿದೆ ಜೋಳಿಕೆ ತಗೊಂಡ್ಬಿಟ್ಟು. ಏನ್ ಡೋ ಮಾಡ್ತೀಯಣ್ಣ ನೀನು? ಅಪ್ಪ ಜೋಡನ್ ಕಿರಿ ಫ್ರೆಂಡು. ಏನ್ ಕಡಿಂಗ್ ಸ್ವಾಮಿ ಹಿಂಗ ಅಲ್ಲ ಪಂಚೆ ಯಾರು ಎಲ್ ಕಲ್ತ್ರಿ ಹಿಂಗ ಉಟ್ಕೊಳ್ಳೋದ ಹಿಂಗ? ಆದ್ರೆ ಏನ್ ಸ್ವಾಮಿ ನೀವು ಕಾಣಿಸೋದು? ಹಸುಗೆ ಮಸಲ್ಸ್ ಬಂದ್ರೆ ಹೆಂಗ್ ಕಾಣಿಸ್ತದೆ ನೋಡಿದ್ರೆ ಸ್ವಾಮಿ? ಅಲ್ಲ ಸ್ವಾಮಿಗಳವ್ರಿಗೆ ಏನ್ ಮಾತಾಡ್ಬಾರ್ದು, ಕೆಟ್ಟ ಮಾತಾಡಂಗೆ ಇಲ್ಲ. ಭಕ್ತಿನ ಹಾಕಿಸ್ಕೋಬೇಕು ಸ್ವಾಮಿ. ಇಲ್ಲಿಂದ ಹಾಕಿಸ್ಕೋಬೇಕು ಮಾಲೆನ. ಬರೀ ಕತ್ಕಾಕಬಿಟ್ರೆ ಸಾಲಲ್ಲ, ಇಲ್ಲಿ ಇರ್ಬೇಕು ಅದು ಅಯ್ಯಪ್ಪನ ಭಕ್ತಿ. ಗೈಸ್ ನಮ್ಮ ದೊಡ್ಡಪ್ಪವ್ರು ಏನ್ ಮಾಡ್ತಾವ್ರು ನೋಡಪ್ಪ. 8845 ಹೆಂಗ್ರು ಹಿಂಗ್ ಕೂತ್ಬಿಟ್ಟಿದ್ಯಾ?
ಯಾವ ಪೋಳಿ ಮನ್ ಕಡ್ಕ ನಮ್ಗೇನೋ ಯಾಕೆ ಗುರು ಇಷ್ಟು ನೋಡ್ತಾ ಇಲ್ಲ ಅಲ್ಲ ನಾವು ಜರ ಬಂದವ ಏನಾಯ್ತು ಗುರು ನಾವು ಆ ಒಯ್ದ ಹಿಂಗ್ ಸುತ್ಕೊಂಡಿಲ್ವಲ್ಲ ಗುರು ನೀ ಹೆಂಗ್ ಗುರು ಹಿಂಗ್ ಸುತ್ಕೊಂಡಿದ್ಯಾ ಅದೆಲ್ಲ ಕಟ್ ಮಾಡಕ್ ಬಿಡ ಚಿರು ಯಾರ್ಗ ನೀರ್ ಕುಡ್ಕೊಬಿಡಿ ನಿಂಗ್ ಜ್ವರ ಬಂದಿದ್ದಂತಲ್ಲ ಕಾಲು ನೋವು ಗುರು ಯಾಕೆ ಗುರು ನೋವು ಆಗ್ಬಿಡದ ಗುರು ಒಳ್ಬಿಡ್ರಿ ಗುರು ಏನಾಯ್ತಲ್ಲ ನಿಂಗೆ ಶಿಷ್ಯ ಗುರು ಅಟ್ಟುಡು ಗುರು ಏಮಂತ ಈ ಸಮಾಚಾರ ನಮ್ ದೊಡ್ಡಪ್ಪ ಬೈತದಲ್ಲ ನಿಂಗೆ ದೊಡ್ಡಪ್ಪ ಬೈ ಗುರು ಯಾಕೆ ಗುರು ಈ ತರ ಕಾಲು ನೊಂದ ಗುರು ಏನ್ ಗುರು ಈ ತರ ಆಗ್ಬಿಡೋದು ಕಾಲು ಏನ್ ಗುರು ಈ ಎಣ್ಣೆ ಹೊಡಿಸಿದ್ರು ಅಂತೆ ನೋಡ ಶಿಷ್ಯ ಹೆಂಗೆ ಹೇಳ್ತಿದ್ದು ದೊಡ್ಡಪ್ಪ ನೋಡು ಗುರು ಡಬಲ್ 845 ಗುರು ಗಂಡ ಈಡೆ ಮಾಡ್ಕೊಂಡ ಏನ ಗಂಡ ಈಡೆ ನೀಡೆ ಮಾಡ್ಕೊಂಡೆ ಯಾವ್ದು ನಿಂಗೇನು ಕುಳ್ಳೇನ್ ಕಾಲ್ನಾಗ ಕಾಲು ಯಾಕೆ ಎಂತ ಕಾಲ ನಂದು ಅದಕ್ಕೇನೋ ಹೇಳ್ತಿದ್ದಲ್ಲ ಹೇಳಿ ಹೆಸರು ಇಟ್ಬಿಟ್ಟು ಅದಕ್ಕೆ ಕಾಲ್ ನೋಡ್ರಿ ನೋಡಿ ಹೆಂಗಿದ್ದು ಕಾಲ ರಾಜನ್ ಕಾಲ ಇದ್ದಂಗೆ ಕಣಪ್ಪ ಕುಳ್ಳೇನ್ ಕಾಲ್ ಹಿಂಗೆ ಇತ್ತು ನಮ್ ಏನ 16 ಜನ ಹೇಳ್ತೀರಿ ಗ್ಯಾರಂಟಿ ಯಾಕೆ ಅದ್ರಲ್ಲೇನಿದೆ ನಮ್ ದೊಡ್ಡಪ್ಪಂಗೆ ನಿಮ್ ದೊಡ್ಡಪ್ಪನ ಓಡಿದೆ ಗುರು ನಾನು ಮುಟ್ಟವ್ರು ಯಾರ ಗುರು ಮಂಡ ಈಗ ನೋಡ್ಬಿಡ್ತೆ ಗುರು ನಿಂಗೆ ನೋಡಕಲ್ಲ ಗುರು ಸುಬ್ಕೊಂಡಿದ್ದು ನಮ್ ದೊಡ್ಡಪ್ಪಂಗೆ ಯಾಕೆ 16 ಹೇಳ್ತಿರಿಲ್ಲ ಅಲ್ಲಿ ದೇವ್ರು ಒಳ್ಳೇದ್ ಮಾಡಿ ನಮ್ಮ ಅತ್ತ ಕಷ್ಟ ನೋಡಿ ನಿಮ್ ಮನಗಳ ಅಭಿವೃದ್ಧಿ ಆಗ್ಲಿ ಕಣಪ್ಪ ಗೊತ್ತಾ ನಮ್ಮ ಅತ್ತಗಳು ಗುರು ಗುರು ನಿಂಗೆ 16 ಹೇಳ್ತಿರ್ಬೇಕು ಗುರು ಗುರು ನಂಗೆ 16 ಹೇಳ್ತೀರಿ ನಮ್ ದೊಡ್ಡಪ್ಪಂಗು ಅಂತ ನಂಗೆ 16 ನಿಂಗೆ 16 32 ಆಗೈತಿ ಗುರು ಮನೆ ತುಂಬ ಅವ್ರು ಇಡ್ತೀರ ಹಂಗಿದ್ದು ಗತ್ತು ಬಿಡೋದು ಗುರು ಕೊಬ್ಬ ಹೆಸರು ಮನೆ ಕೊಬ್ಬ ಇಟ್ ಮನೆ ಕೊಬ್ಬ ಕಾಲ ತಗೊಬ್ಬ ಕೈಯ ತಗೊಬ್ಬ ಕೊಬ್ಬ ನಿನ್ ಕಾಲ್ ಹಿಂಗ್ ಏಟಾದಾಗ ಬ್ಯಾಂಡೇಜ್ ಮಾಡಕ್ ಒಬ್ರು ಗುರು ಮತ್ ಎಣ್ಣೆ ಹೊಡ್ಸಕ್ ಇನ್ನೊಬ್ರು ಗುರು ಕೊಬ್ಬ ಲುಜ್ಜೋ ಕೊಬ್ಬ ಒಬ್ಬರದ್ಮೇಲೆ ಒಬ್ರು ಗುರು ಈಗೊಂದು ಯಾರು ಗುರು ಗುರು ಸಿಪಾಯ ಗುರು ನೀನು ಆ ಗಂಡು ಇದ್ರು ಗಂಡೆ ಸುಬ್ಗಂಡು ಹೋಗಲೇ ಅಯ್ಯೋ ಅಲ್ಲಿ ಸುಬ್ಗಂಡು ಅಂತ ಆದ್ರು ಅಲ್ವಾ ಗುರು ಕೊಯ ಅಂತ ನೀನನ್ ಮಗ್ನಟ್ಟಿ ಏನ್ ಗೊತ್ತು ಕಿಂತಿಮಯ್ಯ 6 ಜನಕ್ಕೆ 7 ಜನಕ್ಕೆ ಹೊಡೆದಿನಂತ ಹೋಗೋ ಬರಲ್ಲ ಬಿಡ 4 ಜನ 7 ಜನ ಕೊಡ್ಬೇಕಂತ ಗುರು ನನ್ ಗಿದ್ದ ಮುಂದೆ ಗತಿ ಯಾವ ಮಗನು ಬರಲ್ಲ ಗುರು ನೀನ್ ಹೊಡಿಸಿ ಗುರು ಇವಾಗ ವಾಡ್ದೆ ಬಿಡ್ತೀನಿ ಗುರು ಹುಟ್ಟಿರೋ ಮಕ್ಕಳು ಹಂಗೆ ಆಯ್ತಾರ ಎಷ್ಟ್ ಜನಕ್ಕೆ ಹೊಡೆದಿದ್ದ 6 ಜನಕ್ಕೆ 7 ಜನಕ್ಕೆ ಹೊಡೆದಿನಂತ ಒಬ್ನೇ ಕೇಳು ನೀನ್ ಹೊಡೆದಿಲ್ಲ ಶಿಷ್ಯ ಕೊನೆ ಹೊಡಿತೀನಿ ನೀನು ಗಿತ್ಕೊಳ ಗುರಿ ಇದ್ದಂಗಿದ್ದ ಗುರು ಬೆಸ್ತ್ರ ಬಲ ಬಿಟ್ಟು ನಿನ್ಗಿಂತ ಉಳಿಯ ಗುರು ಬೆಸ್ತ್ರ ಬಲ ಬಿಟ್ರ ಬಲೆನ ಕೂದಾಗ ಮೀನ್ ಹಿಡ್ಕೊಂಡ್ಬಿಡ್ತಿದ್ದ ಅಬ್ಬಾ ಹತ್ತಡಿ ನೀರೊಳಗ ಅಂತ ಹುಲಿ ಹಿಡ್ಕೊಂಡು ಯಾವ ಮಗನ ಕುಯ್ಕ ಬರೋ ನಿನ್ ಗಂಡ ಅಷ್ಟೊಂದು ದೊಡ್ಡ ಹುಲಿಯಾ ಈಗ ನೀವು ಹೊಡಿಸ್ಕೊಂಡ್ರೆ ನಿಮ್ಮ ಅಪ್ಪನಿಗೆ ಆಡಿತಾ ಇದ್ರೆ ನಿಮ್ಮ ಅಪ್ಪನಿಗ ಟೈಟ್ ಹೊಡಿತಿದ್ರು ನಮ್ಮಪ್ಪಂಗೆ ಕೊಡ್ತಿದ್ನಿ ನಿನ್ ಗಂಡ ನನ್ ಮಗನ ಟೀಣ ಬೆಸ್ತ್ರ ಬಲ ಬಿಟ್ರ ಕದ್ದು ಬಲೆನ ಕೂದು ಮೀನ್ ಹಿಡ್ಕೊಂಡ್ಬಿಡ್ತಿದ್ರು ಗಂಡ ನಿಮ್ಮ ಅಪ್ಪ ಇದ್ಕೊಂಡಾಗಿನ್ನ ಎತ್ತಕ್ಕೆ ಉಚ್ಚ ಪಿಚ್ಚಿಗೆ ಅಟ್ಟಕ್ಕೆ ಹೋಗಿ ನಮ್ಮ ಅಪ್ಪಂಗೂ ನಮ್ಮ ಅಪ್ಪಂಗೂ ಕೊಟ್ಟಿರೋದು ಏಟ್ಗಳು ನಿಮ್ಮ ಅಪ್ಪನ ಬಡಿ ಹುಲಿ ಗುರು ಇವಾಗ ನಾನ್ ನಿಮ್ಮ ಮಗನ್ ಕೊಡ್ತೀನಿ ಏಟ್ಗಳು ಲೋಪರ್ ನನ್ನ ಮಗನಲ್ಲಿ ನಿಮ್ ತಾತ ಹೊಡೆದಿರೋದ್ ಕಳ ನಿಮ್ ಮುತ್ತಾತ ಒಂದಿನ ನಮ್ಮ ಅಮ್ಮನ ಇಸ್ಕೊಟ್ಟ ಕೊಟ್ಟಿದೆ ನೀನು ಓ ಯಾಕೆ ತಗೊಟ್ಟಿಲ್ವಾ ನಮ್ಮ ಮಗನ ಟೀಣೆ ಆಟ ಸಾಮಾನ್ ತಗೊಂಡ್ರಿಗೆ ಬೆಲೆ ಇಲ್ಲ ನಾನು ಬೆಲೆ ಇಲ್ವಾ ಹೇಳ್ತಕ ಯಾರು ದರ್ಶನ್ ರೌಡಿ ಮಂಡ್ಯದ ಗಂಡು ಎಬ್ಬುಲೆ ಕರ್ಕೊಂಡು ನಾನು ಕೇಳಿದ್ರು ಹೆಂಗಾಡ್ತಾಳೆ ನೋಡು ಗುರು ಮುದ್ಕಿ ನೋಡು ಗುರು ಮಾಯಿ ಮುದ್ಕಿ ಗುರು ಮಾಯಿ ಮುದ್ಕಿ ನಮ್ಮ ಅಪ್ಪಂಗೆ ಹೊಡ್ಸೋಳ ಗಂಡನ ಕೈಲೆ ಮಾಯಿದ್ ಮುದ್ಕಿ ಅಲ್ಲ ನಿನ್ ತಮ್ಮಂಗೆ ಹಿಂಗ್ ಹೊಡಿತಿದ್ರೆ ನೀನ್ ಹೆಂಗ್ ಗುರು ನಾನ್ ಭಕ್ತಿಂದ ಗುರು ಆಗ ಉಜ್ಬೇಕು ಗುರು ನೀನ್ ಇವ್ಲ ಪಿಚ್ಚಡ್ಗೋರು ತಪ್ಪಲ್ಲ ಗುರು ನಿಮ್ಮಪ್ಪ ನಾನ್ ಜಾಡ್ಸೋದ್ರಿ ಗುರು ಯಾರಿಗೆ ನಿಮ್ಮ ಅಪ್ಪನಿಗೆ ಆವಾದ್ಗೆ ಬೋಟ ಪಿಚ್ಚಾಡದ ಒದ್ದೆದ ಕುಡಿದು ಹೋಗಿ ನಮ್ಮಪ್ಪ ಪಿಚ್ಚೆ ಆಡ್ತಿದ್ರು ನೀವು ಓದ್ಬಿಟ್ಟಿರೋದ ಕಳಿಸ್ಬಿಡ ನಿಮ್ಮಪ್ಪ ಹಾ ಹೋಗಿ ವಾಡ್ದು ಆವಾದ್ಗೆ ಬಿಟ್ಬಿಟ್ಟ ಡಿಶುಮ್ ಡಿಶುಮ್ ಅಂತ ರಾಮನಗರದಲ್ಲಿ ಹಕ್ಕು ಆಚಾರ ಎಲ್ಲ ಫುಲ್ ಫೈಟಿಂಗು ದಂಡಕ್ ಬರಲಂತಮ್ಮ ಅಣ್ಣ ಹೊಡೆದಾಡಿ ಓಕೆ ಅಂತ ಪಾಪ